ಕಾರ್ಮಿಕರ ಗಟ್ಟಿ ಧ್ವನಿ ಹಿರಿಯ ಹೋರಾಟಗಾರ ಅನಂತ ಸುಬ್ಬರಾವ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಬೆಂಗಳೂರಿನ ವಿಜಯನಗರ ನಿವಾಸದಲ್ಲಿ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. 1960ರ ದಶಕದಲ್ಲಿ ಕಾರ್ಮಿಕ ಸಂಘಕ್ಕೆ ಬಂದಿದ್ದ ಅನಂತ ಸುಬ್ಬರಾವ್ ಸಾಕಷ್ಟು ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ನಿಧನರಾದ ಬಳಿಕವೂ ಯಾವುದೇ ಸಂಪ್ರದಾಯ ಪಾಲಿಸಿ ಅಂತ್ಯಕ್ರಿಯೆ ಮಾಡಬಾರದು ಅಂತ ಹೇಳಿದ್ರು. ದೇಹ ದಾನ ಮಾಡೋ ಬಗ್ಗೆ ಕುಟುಂಬಸ್ಥರಿಗೆ ತಿಳಿಸಿದ್ರು. ಹೀಗಾಗಿ ನಿಮ್ಹಾನ್ಸ್ ಆಸ್ಪತ್ರೆಗೆ ಅವರ ದೇಹ ದಾನ ಮಾಡ್ತೀವಿ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಮಲೇಶ್ವರದ ಘಾಟೆ ಭವನದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ ಅನಂತ ಸುಬ್ಬರಾವ್ ಅವರ ಪುತ್ರಿ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಸಿಎಂ, ಸಾರಿಗೆ ಸಚಿವರು ಸೇರಿದಂತೆ ಹಲವು ಗಣ್ಯರು ಅಂತಿಮ ದರ್ಶನ ಪಡೆಯಲಿದ್ದಾರೆ. ಅವರ ದೇಹವನ್ನು ನಾವು ಆಸ್ಪತ್ರೆಗೆ ದಾನ ಮಾಡ್ತೀವಿ. ಬಹುತೇಕ ನಿಮ್ಹಾನ್ಸ್ಗೆ ದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಅದು ಅವರ ಇಚ್ಛೆ ಆಗಿತ್ತು, ಒಂದು ಸರ್ಕಾರಿ ಆಸ್ಪತ್ರೆಗೆ ದೇಹನ ದಾನ ಮಾಡಬೇಕು, ಯಾವುದೇ ಥರದ ರಿಚುವಲ್ಸ್ ಎಲ್ಲ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಫ್ಯಾಮಿಲಿದು ಮತ್ತು ಅವರ ಇಚ್ಛೆನೂ ಆಗಿತ್ತು. ಮತ್ತು ನಮ್ಮ ಫ್ಯಾಮಿಲಿಲಿ ಆ ಥರದ್ದು ಯಾವುದೇ ರಿಚುವಲ್ಸ್ ನಾವು ಮಾಡದೇ ಇರೋದ್ರಿಂದ ನಮ್ಮೆಲ್ಲರ ಅಭಿಪ್ರಾಯನೂ ಅದೇ ಆಗಿತ್ತು. ಹಾಗಾಗಿ ಅದನ್ನು ನಾವು ಬಹುತೇಕ ನಿಮ್ಹಾನ್ಸ್ಗೆ ನಾವು ದಾನ ಮಾಡ್ತೇವೆ. ಇನ್ನು ಅನಂತ ಸುಬ್ಬರಾವ್ ಕಣ್ಣುಗಳನ್ನು ದಾನ ಮಾಡಲಾಯಿತು. ತಡರಾತ್ರಿ ನಿಮ್ಹಾನ್ಸ್ ಆಸ್ಪತ್ರೆಗೆ ಮೃತದೇಹ ಕೊಂಡೊಯ್ದು ನೇತ್ರದಾನ ಮಾಡಲಾಯಿತು. ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು ಅನಂತ ಸುಬ್ಬರಾವ್ ಅವರ ದಣಿ ಬರೆಯದ ಹೋರಾಟದ ಛಲ, ಅವರ ಸೈದ್ಧಾಂತಿಕ ಬದ್ಧತೆ ಹೋರಾಟಗಾರರಿಗೆ ಮಾದರಿ ಅಂತ ಸಿಎಂ ಸಿದ್ದರಾಮಯ್ಯ ಬಣ್ಣಿಸಿದ್ದಾರೆ. ಮೃತರ ಕುಟುಂಬಕ್ಕೆ ನೋವು ಸಹಿಸುವ ಶಕ್ತಿ ನೀಡಲು ಸಿದ್ದರಾಮಯ್ಯ ಎಕ್ಸಲ್ಲಿ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಬಾಡಿನೇ ಡೊನೇಟ್ ಮಾಡ್ತಿದ್ದಾರೆ, ನಿಮ್ಹಾನ್ಸ್ ಹಾಸ್ಪಿಟ್ಲಿಗೆ ಡೊನೇಟ್ ಮಾಡ್ತಾರೆ. ಈಗ ಕಣ್ಣನ್ನು ದಾನ ಮಾಡಿ ತಗೊಂಡೋಗಿದ್ದಾರೆ. ಅಲ್ಲಿಂದ ನಾವು ಮುಗಿಸ್ಕೊಂಡು ಇದು ವಾಪಸ್ ತರ್ತಾರೆ. ನಮ್ಮ ಘಾಟೆ ಭವನ 11 ಗಂಟೆ ಮೇಲೆ ಶಿಫ್ಟ್ ಮಾಡಿಬಿಟ್ಟು ಘಾಟೆ ಭವನ ನಮ್ಮ ಪಾರ್ಟಿ ಆಫೀಸು ಘಾಟೆ ಭವನ ಮಲ್ಲೇಶ್ವರಂ ಇದೆ, ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಕ್ರೀಡಾ ವ್ಯವಸ್ಥೆ ಮಾಡ್ತಾರೆ. ಕೂಡ ಬಾಡಿ 1986 ಹೋರಾಟ ಅಂತೇನು ಕಲಿಸ್ಕೊಟ್ಟದ್ದೇ ಅವ್ರು ನಮಗೆ. ರೂಪರೇಷೆಗಳು ಏನು ಸಂವಿಧಾನಬದ್ಧವಾದಂಥ ಹೋರಾಟ ಹೇಗೆ ಮಾಡಬೇಕು, ಹೇಗೆ ಜೀವನದಲ್ಲಿ ಹೇಗೆ ಬದುಕಬೇಕು ನ್ಯಾಯವಾಗಿ ಅನ್ನೋದನ್ನು ಪ್ರತಿಯೊಂದು ಸಾರಿಗೆ ನೌಕರರಿಗೆ ನ್ಯಾಯ ಸಿಗಲಿಲ್ವಲ್ಲ, ಇಷ್ಟೆಲ್ಲ ನಾನು ಹೋರಾಟ ಮಾಡಿ ಸಿಗಲಿಲ್ವಲ್ಲ, ಸರ್ಕಾರ ವತಿಯಿಂದ ಇಷ್ಟನ್ನು ವಿರೋಧ ಮಾಡ್ಕೊಬಂದ್ರೆ, ಸಾರ್ವಜನಿಕ ನೌಕರಿಗೆ ಅನ್ಯಾಯ ಮಾಡ್ಕೊಬಂದು ಸರ್ಕಾರ ಮಾಡ್ಕೊಬಂತು, ನಾವು ಈ ನ್ಯಾಯ ಕೊಡ್ಸೋಕ್ಕಾಗಲಿಲ್ವ ಅನ್ನೋ ವರ್ಗಲೇ ಅವರು. ಇವತ್ತು ಸಾರಿಗೆ ನೌಕರರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿದ್ದ ಅನಂತ ಸುಬ್ಬರಾವ್ ನಿಧನರಾದ ಕಾರಣಕ್ಕೆ ಹೋರಾಟವನ್ನು ಮುಂದೂಡಿಕೆ ಮಾಡಲಾಗಿದೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಕೆಯಲ್ಲಿ ಅನಂತ ಸುಬ್ಬರಾವ್ ಪಾತ್ರ ದೊಡ್ಡದು. ಈ ಹಿನ್ನೆಲೆ ಸಭೆ ನಡೆಸಿ ಪ್ರತಿಭಟನೆ ಮುಂದೂಡಿಕೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಪ್ರತಿಷ್ಠಿತ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಇವತ್ತು ನಡೆಯಲಿದ್ದು ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆ ಚೆಂಡು ಸಿಎಂ ಅಂಗಳಕ್ಕೆ ತಲುಪಿದೆ. ಕೆ ರಾಜಣ್ಣ ಅಧ್ಯಕ್ಷರಾಗಲು ಶಿವಾನಂದ ಪಾಟೀಲ್, ಶಿವರಾಮ್ ಹೆಬ್ಬಾರ್, ಮಂಜುನಾಥ್ ಗೌಡ ಸೇರಿದಂತೆ ಕೆಲವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕೆ ರಾಜಣ್ಣಗೆ ಅಧ್ಯಕ್ಷ ಸ್ಥಾನ, ಮಳವಳ್ಳಿ ನರೇಂದ್ರ ಸ್ವಾಮಿಗೆ ಉಪಾಧ್ಯಕ್ಷ ಸ್ಥಾನ ನೀಡಲು ಸಿಎಂ ಚಿಂತನೆ ನಡೆಸಿದ್ದಾರೆ. ಹೀಗಾಗಿ ಹಿರಿಯ ನಿರ್ದೇಶಕರ ಜೊತೆ ಸಿಎಂ ಸಭೆ ನಡೆಸಿದ್ದು ಹಿರಿಯರನ್ನ ಮನವೊಲಿಸಿ ಅವಿರೋಧ ಆಯ್ಕೆಗೆ ಪ್ಲಾನ್ ಮಾಡಲಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು, ಸಚಿವರು ಆಗಮಿಸಿದ್ರು. ಈ ವೇಳೆ ಮನ್ರೇಗಾ ಯೋಜನೆ ಬಗ್ಗೆ ಚರ್ಚೆ ಮಾಡೋಕೆ, ನಿರ್ಣಯ ಅಂಗೀಕರಿಸೋಕೆ ಸದನದಲ್ಲಿ ಸಮಯ ಸಿಕ್ಕೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಅಧಿವೇಶನವನ್ನು 2 ದಿನ ವಿಸ್ತರಿಸಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಫೆಬ್ರವರಿ 1 ಮತ್ತು 2ರಂದು ವಿಶೇಷವಾಗಿ ನರೇಗಾ ಬಗ್ಗೆ ಚರ್ಚೆ ನಡೆಯುತ್ತೆ. ಅಬಕಾರಿ ಸಚಿವರು ರಾಜೀನಾಮೆ ನೀಡೋ ಅಗತ್ಯ ಇಲ್ಲ. ಯಾರೋ ಅಧಿಕಾರಿ ಹೇಳಿದಾನೆ ಅನ್ನೋ ಆರೋಪ ಹೊರಿಸಿ ರಾಜೀನಾಮೆ ಕೇಳೋದು ಸರಿಯಲ್ಲ ಅಂತ ಸಿಎಂ ತಿಳಿಸಿದ್ದಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಇವತ್ತು 12ನೇ ದಿನದ ಉತ್ಖನನ ಕಾರ್ಯ ನಡೆಯಲಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿಯಲ್ಲಿ ಉತ್ಖನನ ನಡೀತಾ ಇದೆ. 4 ಬಾಕ್ಸ್ಗಳಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ಇನ್ನು A1 ಬಾಕ್ಸ್ ಅಲ್ಲಿ ಬಿರುಕು ಮೂಡಿದ್ರೆ B1 ಬಾಕ್ಸ್ ಅಲ್ಲಿ ಬೃಹತ್ ಕಲ್ಲು ಕಾಣಿಸಿಕೊಂಡಿದೆ. ತಳಭಾಗದಲ್ಲಿ ಮಣ್ಣು ತೆಗೆಯೋದನ್ನ ಬಿಟ್ಟು ಗೋಡೆಗಳ ಮೇಲೆ ಮಣ್ಣು ತೆಗೆಯಲಾಗ್ತಾ ಇದೆ. ಈವರೆಗೆ 45ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದು ಇವತ್ತು ಅಪರೂಪದ ವಸ್ತುಗಳು ಸಿಗುವಂತ ನಿರೀಕ್ಷೆ ಇದೆ.
ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ಜೈಲು ಪಾಲಾಗಿದ್ದಾರೆ. ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ರಾಜೀವ್ ಗೌಡನ ಬೇಲ್ ಅರ್ಜಿ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಜನವರಿ 30ಕ್ಕೆ ವಿಚಾರಣೆ ಮುಂದೂಡಿದೆ. 2 ದಿನಗಳ ಕಾಲ ರಾಜೀವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶ ಹೊರಡಿಸಲಾಗಿದೆ. ನಟ ಮಯೂರ್ ಪಟೇಲ್ ವೇಗ ಮತ್ತು ಅಜಾಗರೂಕತೆಯಿಂದ ಕಾರ್ ಚಲಾಯಿಸಿ ಸರಣಿ ಅಪಘಾತವನ್ನು ಎಸಗಿದ್ದಾರೆ. ಬೆಂಗಳೂರು ನಗರದ ಎಚ್ಎಎಲ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿಯಲ್ಲಿ ಘಟನೆ ನಡೆದಿದ್ದು 4 ಕಾರ್ಗಳು ಜಖಮಾಗಿವೆ. ಪೊಲೀಸರ ಪರಿಶೀಲನೆ ವೇಳೆ ಮಯೂರ್ ಪಟೇಲ್ ಡ್ರಂಕ್ ಅಂಡ್ ಡ್ರೈವ್ ಮಾಡಿರೋದು ಬೆಳಕಿಗೆ ಬಂದಿದೆ. ತಪಾಸಣೆ ಸಂದರ್ಭದಲ್ಲಿ ಪಾಸಿಟಿವ್ ಬಂದಿದ್ದು ಹಲಸೂರು ಸಂಚಾರ ಪೊಲೀಸರು ಕೇಸ್ ದಾಖಲಿಸಿ ಮಯೂರ್ ಪಟೇಲ್ ಚಾಲನೆ ಮಾಡ್ತಾ ಇದ್ದ ಫಾರ್ಚುನರ್ ಕಾರ್ ಸೀಸ್ ಮಾಡಿದ್ದಾರೆ. ನಾವು ಈ ಥರ ಕೇಸ್ ಗೊತ್ತಾಗಿರಲ್ಲ. ಫುಲ್ಲು ನನ್ನ ಗಾಡಿ ಎಲ್ಲ ಫುಲ್ ಜಖಮ್ ಆಗೈತೆ. ಮುಂದೆ ರೇಡಿಯೇಟ್ರ್ ಎಲ್ಲ ಹೋಗೈತೆ. ಸರ್ ಹೊಸ ಕಾರ್ ಸರ್ ಇದು ಸರ್. ಅದು ಅವರು ಗುದ್ದೋರು ಅವರು ಇಮಿಡಿಯೇಟ್ ಅವರು ಅಲ್ಲೇ ಮಾತಾಡ್ಸಿದ್ವಿ. ಅವರು ಆಮೇಲೆ ಹೇಳಿದ್ರು ಅವರು ನಾ ಫಿಲಿಮ್ ಆಕ್ಟ್ರು ಅಂತ ಹೇಳಿದ್ರು. ಹೆಸರು ಮಯೂರ್ ಪಾಟೀಲ್ ಏನೋ ಅಂತ ಅಂದರು ಸರ್. ಅವರು ಅವ್ರದ್ದು ಫಾರ್ಚುನರ್ ಸರ್, ಟೊಯೋಟಾ ಫಾರ್ಚುನರು. ಅವರು ನೋಡಿದ್ರೆ ಅದೇ ರೀತಿ ಅನಿಸುತ್ತೆ ಸರ್. ಅವ್ರದ್ದು ಕುಡ್ದಿರ್ಬೋದು ಸರ್. ಅವರು ಕುಡ್ದಿದ್ದಾರೆ ಅನಿಸುತ್ತೆ ಸರ್. ಟೋಟಲಿ 4 ಕಾರು ಸರ್. ಫಸ್ಟು ಅವರು ಬಂದ ತಕ್ಷಣ ನನ್ನ ಗಾಡಿ ಗುದ್ರು. ನನ್ನ ಮುಂದೆ ಇವ್ರ ಕಾರ್ ನಿಂತಿತ್ತು. ಇವ್ರು ಗುದ್ವಿ. ನೆಕ್ಸ್ಟ್ ಮುಂದೆಗಡೆ ಒಂದು ಗೋರ್ಮೆಂಟ್ ವೆಹಿಕಲ್ ಇತ್ತು. ಆ ಗೋರ್ಮೆಂಟ್ ವೆಹಿಕಲ್ಗೆ ಡ್ಯಾಮೇಜ್ ಆಯಿತು. ಮತ್ತು ಮುಂದೆ ಒಂದು ಗಾಡಿ ಬಿತ್ತು. ಅವ್ನು ಸಣ್ಣದಾಗಿತ್ತು. ಅವನು ಹೋದ ಅನಿಸುತ್ತೆ. ಮಾಡಿಸ್ಕೊಡ್ತೀವಿ ಅಂದರು. ಬೆಳಿಗ್ಗೆಗೆ ಮಾಡಿಸ್ಕೊಡ್ತೀವಿ ಅಂತ ಅಂದರು. ನಾವು ಸರ್ ನೀವು ಬೆಳಿಗ್ಗೆಗೆ ಏನು ಮಾಡಿಸ್ಕೊಡ್ತೀರ ಅದೇನು ವಿಚಾರ ಮಾತಾಡಿ ಅಂತ ಅಂದ. ಅಷ್ಟೊತ್ತಿಗೆ ಪೊಲೀಸ್ನವರೆಲ್ಲ ಬಂದರು ಸರ್. ಇಲ್ಲಿ ಗಂಟ ಆಗೈತೆ. ಅದು ಫೀಲಿಂಗ್ ಇರುತ್ತಲ್ಲ ಸರ್. ಮನೇಲಿ ಹೆಂಡ್ತಿ ಮಕ್ಕಳೆಲ್ಲ ಒಡವೆ ಇಟ್ಬಿಟ್ಟು ತಗೊಂಡಿರೋದು ಸರ್ ಗಾಡಿ. ಹಾವೇರಿ ವಾಣಿಜ್ಯ ತೆರಿಗೆ ಇಲಾಖೆ ಸಿಬ್ಬಂದಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಜಿಎಸ್ಟಿ ನಂಬರ್ಗೆ ಸಂಬಂಧಪಟ್ಟಂತೆ ಪಡಿತರ ಚೀಟಿ ರದ್ದಾಗಿರೋ ಕುರಿತು ಪತ್ರ ನೀಡೋಕೆ ಲಂಚ ಸ್ವೀಕರಿಸ್ತಾ ಇದ್ದ ವೇಳೆ ಲೋಕಾಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಸಿಬ್ಬಂದಿ ಮೇಲೆ ದಾಳಿ ನಡೆಸಿ ಶಾಕ್ ಕೊಟ್ಟಿದ್ದಾರೆ. ಫಕೀರಗೌಡ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಡಿಇಒ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಆದರೆ ಸೋಮಲಿಂಗಪ್ಪ ಅನ್ನುವವರ ಜಿಎಸ್ಟಿ ನಂಬರ್ಗೆ ಸಂಬಂಧಪಟ್ಟಂತೆ ಪಡಿತರ ಚೀಟಿ ರದ್ದಾಗಿರೋ ಕುರಿತು ಪತ್ರ ನೀಡೋಕೆ 15,000ಕ್ಕೆ ಡಿಮಾಂಡ್ ಮಾಡಿದ್ರು. ಅದರಂತೆ 5,000 ರೂಪಾಯಿ ಮುಂಗಡವಾಗಿ ಸ್ವೀಕರಿಸ್ತಾ ಇದ್ದ ವೇಳೆ ಲೋಕ ದಾಳಿ ನಡೆದಿದೆ. ಪರಪುರುಷನ ಜೊತೆ ಪತ್ನಿ ಪರಾರಿಯಾದ ಹಿನ್ನೆಲೆ ಹರೀಶ್ ಹಾಗೂ ರುದ್ರೇಶ್ ಆತ್ಮಹತ್ಯೆ ಕೇಸ್ ವಿಚಾರವಾಗಿ ಮೃತ ಹರೀಶ್ ಪತ್ನಿ ಸರಸ್ವತಿಯನ್ನ ದಾವಣಗೆರೆ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆಯ ಎಲೆಬೇತೂರಿನಲ್ಲಿ ಸಂಬಂಧಿಕರ ಮನೆಯಲ್ಲಿದ್ದ ಸರಸ್ವತಿಯನ್ನ ಬಂಧಿಸಿ ಗ್ರಾಮಾಂತರ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ಗ್ರಾಮಾಂತರ ಡಿವೈಎಸ್ಪಿ ಬಸವರಾಜ್ ನೇತೃತ್ವದಲ್ಲಿ ವಿಚಾರಣೆ ಮಾಡಿದ್ದು ಪ್ರಾಥಮಿಕ ವಿಚಾರಣೆ ನಂತರ ಮೆಡಿಕಲ್ ಚೆಕಪ್ ಮಾಡಿಸಿದ್ದಾರೆ. ಸರಸ್ವತಿ ಪ್ರಿಯಕರ ಶಿವಕುಮಾರ್, ಸೋದರಮಾವ ಗಣೇಶ್, ಸರಸ್ವತಿ ಚಿಕ್ಕಮ್ಮ ಅಂಜನಮ್ಮ ನಾಪತ್ತೆ ಆಗಿದ್ದಾರೆ. ಈಗ 2 ಸಾವು ಆಗಿದ್ದು ರುದ್ರೇಶ್ ಮತ್ತು ಹರೀಶ್ ಅಂತ ಹೇಳ್ಬಿಟ್ಟು. ಹರೀಶ್ ಆದಂಥ ನಮ್ಮ ಅಳಿಯನ ಸಾವಿಗೆ ಕಾರಣರಾಗಿರ್ತಕ್ಕಂಥ ಈ ಸರಸ್ವತಿ ಮತ್ತು ಕುಮಾರ್ ಅನ್ನೋರ ಮೇಲೆ ನಾವು ಮತ್ತು ಇತರವ್ರ ಮೇಲೆ ದೂರನ್ನು ಕೊಟ್ಟಿದ್ವಿ. ಪೊಲೀಸ್ ಇಲಾಖೆಯವರಿಗೆ ನಾನು ಒಂದು ಕೇಳ್ಕೊಳೋದಿಷ್ಟೇ, 24 ಗಂಟೆ ಒಳಗೆ ಆ ಒಂದು ಸರಸ್ವತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ಬ ಏನು ಖತರ್ನಾಯಕ ಕುಮಾರ್ ಅಂತ ಏನದಲ್ಲ ಅವನು ಕೂಡ ಬಂಧಿಸಬೇಕು ಅಂತ ನಮ್ಮ ಒತ್ತಾಯ ಇದೆ. ಈಗ ಬೆಂಗಳೂರು ನಗರ ಪೊಲೀಸರಿಂದ ಮಾದಕ ಜಾಲದ ವಿರುದ್ಧ ಕಾರ್ಯಾಚರಣೆ ನಡೆದಿದೆ. ನಗರದಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ 2 ಡ್ರಗ್ ಪೆಡ್ಲರ್ಗಳನ್ನು ತಲಗಟ್ಟಪುರ ಪೊಲೀಸರು ಬಂಧಿಸಿದ್ದಾರೆ. ಧನುಷ್, ರಾಘವೇಂದ್ರ ಬಂಧಿತ ಆರೋಪಿಗಳು ತಲಗಟ್ಟಪುರ ವ್ಯಾಪ್ತಿಯ ಕರಿಯನಪಾಳ್ಯದಲ್ಲಿ ಗಾಂಜಾ ಡೀಲಿಂಗ್ ಮಾಡ್ತಾ ಇದ್ದಾಗ ಬಂಧನ ಮಾಡಲಾಗಿದೆ. ಆರೋಪಿಗಳು ಒಡಿಶಾದಿಂದ ಕಡಿಮೆ ಬೆಲೆಗೆ ಗಾಂಜಾ ತರಿಸಿಕೊಂಡು ಇಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ರು ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. 60 ಲಕ್ಷ ಮೌಲ್ಯದ 78 ಕೆಜಿ ಗಾಂಜಾ ಸೀಸ್ ಮಾಡಿದ್ದು ತನಿಖೆ ಮುಂದುವರೆದಿದೆ. ಮೈಸೂರಲ್ಲಿ ಅಕ್ರಮ ಡ್ರಗ್ಸ್ ತಾಣದ ಮೇಲೆ ದೆಹಲಿ ಪೊಲೀಸರು ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ಟುಕ್ ಹೌಸ್ ಹೋಲ್ಡ್ ಕೆಮಿಕಲ್ಸ್ ಪ್ರೊಡಕ್ಷನ್ ಸೊಲ್ಯೂಷನ್ ಮೇಲೆ ದಾಳಿ ನಡೆದಿರುವುದು. ಈ ಹಿಂದೆ ಮೈಸೂರಲ್ಲಿ ಮುಂಬೈ ಪೊಲೀಸರು ದಾಳಿ ಮಾಡಿದಾಗ 400 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿತ್ತು. ಇದೀಗ ರಾಷ್ಟ್ರೀಯ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಹಾಗೂ ಮೈಸೂರು ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆದಿದೆ. ಆದರೆ ಯಾವುದೇ ಮಾದಕ ವಸ್ತು ಪತ್ತೆಯಾಗಿಲ್ಲ. ಇದೊಂದು ಫಾಲೋ ಅಪ್ ಕೇಸ್ ಅಷ್ಟೇ. ಗುಜರಾತ್ನಲ್ಲಿ ಓರ್ವ ಆರೋಪಿ ಸಿಕ್ಕಿದ್ದಾನೆ, ಹೀಗಾಗಿ ಅನುಮಾನದ ಮೇಲೆ ದಾಳಿ ಮಾಡಿದ್ದೀವಿ ಅಷ್ಟೇ ಅಂತ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ತಿಳಿಸಿದ್ದಾರೆ. ಬೇರೆ ಅಹಮದಾಬಾದಲ್ಲಿ ಏನು ಆರೋಪಿಗೆ ಹಿಡಿದಿದ್ದಾರೆ, ಅವ್ರ ರಿಲೇಟಿವ್ ಇಲ್ಲಿ ಮೈಸೂರಲ್ಲಿ ಇದ್ದಾರೆ.
ಸಾಡು ಅಂತ ಹೇಳ್ತಾರೆ, ಅವರ ಹೆಂಡತಿ ಸಿಸ್ಟರ್ ಹಸ್ಬೆಂಡ್ ಅಂತ ಹೇಳಿ. ಸೊ ಫಾಲೋ ಅಪ್ ಕೇಸಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಅವರು ಮನೆಗೆ ಹೋಗಿ ಸರ್ಚ್ ಮಾಡಿದ್ದಾರೆ. ಅವ್ರ ಮನೆಯಲ್ಲೂ ಏನೂ ಸಿಕ್ಕಿಲ್ಲ. ಮತ್ತು ಅದೇ ರೀತಿ ಅವನು ಎಲ್ಲಿ ಕೆಲಸ ಮಾಡ್ತಾನೆ ಇಲ್ಲಿ ಒಂದು ಫ್ಯಾಕ್ಟ್ರಿಲಿ ಬಂದಿದ್ದಾರೆ. ಅಲ್ಲೂ ಸಹ ಯಾವುದೇ ರೀತಿಯಾದ ಯಾವುದೇ ಮಾದಕ ದ್ರವ್ಯಕ್ಕೆ ಸಂಬಂಧಪಟ್ಟಂಥದ್ದು ಏನೂ ಸಿಕ್ಕಿಲ್ಲ ಅವ್ರಿಗೆ. ನೋ ಕಾಂಟ್ರಬ್ಯಾಂಡ್ ವಾಸ್ ಫೌಂಡ್ ಆರ್ ಎನಿ ಮಟೀರಿಯಲ್ ಎನಿಥಿಂಗ್ ವಾಸ್ ಫೌಂಡ್. ಸೊ ಅಲ್ಲಿ ರಿಲೇಟಿವ್ ಅಂತ ಹೇಳಿ ಫಾಲೋ ಅಪ್ ಕೇಸಿಗೆ ಇವರಿಗೆ ವಿಚಾರಣೆಗಾಗಿ ಬಂದಿದ್ದಾರೆ. ಬಿಲ್ಡರ್ ಮನೆಯಲ್ಲಿ 18 ಕೋಟಿ ಮೌಲ್ಯದ ಚಿನ್ನಾಭರಣ, ವಜ್ರ, ನಗದು ಕಳ್ಳತನ ಮಾಡಿರುವಂತಹ ಘಟನೆ ಬೆಂಗಳೂರಿನ ಮಾರತ್ತಹಳ್ಳಿಯಲ್ಲಿ ನಡೆದಿದೆ. ಜನವರಿ 25ನೇ ತಾರೀಕು ಬಿಲ್ಡರ್ ಕುಟುಂಬಸ್ಥರು ಕಾರ್ಯಕ್ರಮದ ನಿಮಿತ್ತ ಹೊರಗಡೆ ಹೋಗಿದ್ದು, ಈ ವೇಳೆ ಮನೆ ಕೆಲಸಕ್ಕಿದ್ದ ನೇಪಾಳ ಮೂಲದ ದಂಪತಿ ದಿನೇಶ್ ಕಮಲ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. 11.5 ಕೆಜಿ ಚಿನ್ನ, ವಜ್ರಾಭರಣ, 5 ಕೆಜಿ ಬೆಳ್ಳಿ ವಸ್ತುಗಳು ಕಳ್ಳತನ ಆಗಿದೆ. ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಇನ್ನು ದರೋಡೆ ಮಾಡೋ ಪ್ಲಾನ್ ಮಾಡಿಕೊಂಡೇ ದಂಪತಿಯನ್ನ ಟೀಮ್ ಕೆಲಸಕ್ಕೆ ಸೇರಿಸಿದೆ ಅನ್ನೋ ಮಾಹಿತಿ ಇದೆ. ಈ ಹಿಂದೆ ರಾಕ್ಲೈನ್ ವೆಂಕಟೇಶ್ ಸಹೋದರರ ಮನೆಯಲ್ಲಿ ಕಳ್ಳತನ ಎಸಗಿದ್ದ ಗ್ಯಾಂಗ್ನಿಂದಲೇ ಇಲ್ಲೂ ದರೋಡೆ ನಡೆದಿದೆ ಎನ್ನಲಾಗಿದೆ. ಘಟನೆ ಸಂಬಂಧ 3 ನೇಪಾಳಿಯರನ್ನ ವಶಕ್ಕೆ ಪಡೆಯಲಾಗಿದೆ. ಚೋರ್ಲಾಘಾಟ್ನಲ್ಲಿ ನಡೆದ ರಾಬರಿ ಕೇಸ್ ದಿನದಿಂದ ದಿನಕ್ಕೆ ಒಂದೊಂದು ಸ್ವರೂಪ ಪಡೆದುಕೊಂಡಿದೆ. ಈ ಬಗ್ಗೆ ಸಂದೀಪ್ ಮಾಧ್ಯಮದವರೊಂದಿಗೆ ಮಾತನಾಡಿದ್ದು, ಕರ್ನಾಟಕ ಪೊಲೀಸರು ತನಿಖೆ ಮಾಡಿದ್ರೆ ಪ್ರಕರಣ ಬಯಲಾಗುತ್ತೆ, ನಾನು ದೂರು ನೀಡೋಕೆ ಸಿದ್ಧ ಅಂತ ಹೇಳಿದ್ದಾರೆ. करू शकतो, मी करायला तयार आहे. कारण इथं अपहरणाचा संदर्भ आहे. महाराष्ट्र पोलीस ಕಾವ್ಯಗೌಡ ಮತ್ತು ಪ್ರೇಮ ಕುಟುಂಬಸ್ಥರ ಗಲಾಟೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಘಟನೆ ಸಂಬಂಧ ರಾಮಮೂರ್ತಿ ನಗರ ಪೊಲೀಸರ ತನಿಖೆ ವೇಳೆ ಸಾಕಷ್ಟು ಸಾಕ್ಷ್ಯಗಳು ಕಾವ್ಯ ವಿರುದ್ಧವೇ ಸಿಕ್ಕಿದೆ. ಸೋಮಶೇಖರ್ ಹಾಗೂ ಕಾವ್ಯರಿಂದಲೇ ಹಲ್ಲೆ ಮಾಡಲಾಗಿದೆ ಎಂಬುದಕ್ಕೆ ಕೆಲವೊಂದು ವಿಡಿಯೋ ಪುರಾವೆಗಳು ಪೊಲೀಸರಿಗೆ ಲಭ್ಯವಾಗಿದೆ. ಸೋಮಶೇಖರ್ ಚಪ್ಪಲಿಯಿಂದ ಹೊಡಿತಿರೋ ವಿಡಿಯೋವನ್ನು ಪ್ರೇಮ ಪೊಲೀಸರಿಗೆ ಕೊಟ್ಟಿದ್ದಾರೆ. ಇನ್ನು ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಕಾವ್ಯ ನೀಡಿರೋ ದೂರಿಗೆ ಪೂರಕ ದಾಖಲೆಗಳನ್ನೇ ನೀಡಿಲ್ಲ. ಮಹಿಳೆಯೊಂದಿಗೆ ಹೋಮ್ ಸ್ಟೇನಲ್ಲಿದ್ದ ಆರೋಪದಲ್ಲಿ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಆಪ್ತ ಸಿಡಿಎ ಮಾಜಿ ಅಧ್ಯಕ್ಷ ಆನಂದ್ಗೆ ಥಳಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ರಸ್ತೆಯಲ್ಲಿರುವ ಹೋಮ್ ಸ್ಟೇಯೊಂದರಲ್ಲಿ ಘಟನೆ ನಡೆದಿರುವುದು. ಗಲಾಟೆ ಬೆನ್ನಲ್ಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎರಡೂ ಕಡೆಯವರಿಂದ ದೂರು ಪ್ರತಿ ದೂರು ದಾಖಲಾಗಿದ್ದು, ಹಲ್ಲೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಹೆಸರು ದುರ್ಬಳಕೆ ಮಾಡಿಕೊಂಡು ಲಕ್ಷ ವಂಚನೆ ಮಾಡಿದ್ದವ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಸೈಟ್ ಕೊಡಿಸೋ ನೆಪದಲ್ಲಿ ಮಹಿಳೆಗೆ 4 ಲಕ್ಷ ಪಂಗನಾಮ ಹಾಕಿದ ಎಎಸ್ಐ ವೆಂಕಟೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಶೋಭಾ ಅನ್ನೋ ಮಹಿಳೆಯನ್ನ ಪರಿಚಯ ಮಾಡಿಕೊಂಡ ವೆಂಕಟೇಶ್, ನಾನು ದೇವೇಗೌಡರ ಗನ್ಮ್ಯಾನ್, ಎಲ್ಲ ಆಫೀಸರ್ಸ್ ದೊಡ್ಡವ್ರ ಪರಿಚಯ ಅಂತ ಹೇಳಿ ಮಹಿಳೆಯಿಂದ ಹಣವನ್ನು ದೋಚಿದ್ದ. ಹಣ ವಾಪಸ್ ಕೇಳಿದ್ರೆ ಧಮಕಿ ಹಾಕ್ತಾ ಇದ್ದಂತೆ. ಘಟನೆ ಸಂಬಂಧ ಇದೀಗ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ವರ್ತೂರಿನಲ್ಲಿ ಲಿಫ್ಟ್ ಕೆಲಸ ಮಾಡುವಾಗ ಕೆಳಗೆ ಬಿದ್ದು 2 ಕಾರ್ಮಿಕರು ಮೃತಪಟ್ಟಿರೋ ಘಟನೆ ನಡೆದಿದೆ. ವರ್ತೂರಿನ ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಲಿಫ್ಟ್ ಸರಿ ಮಾಡುವಾಗ ಈ ದುರ್ಘಟನೆ ನಡೆದಿದೆ. 2 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದರು. ತಕ್ಷಣವೇ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ 2 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಖಾಸಗಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ಬಂಧಿತ ಆರೋಪಿ ನಾಜಿರ್ ಇರ್ಫಾನ್ ಬಾರ್ನ ಅಡುಗೆ ಕೋಣೆಯಿಂದ ಬಂದು ಕ್ಯಾಶ್ ಕೌಂಟರಲ್ಲಿ ಇರಿಸಿದ್ದ 16,500 ರೂಪಾಯಿ ಕಳ್ಳತನ ಮಾಡಿದ. ಸಿಸಿಟಿವಿ ದೃಶ್ಯಾವಳಿ ಹಾಗೂ ಖಚಿತ ಮಾಹಿತಿಯನ್ನು ಆಧರಿಸಿ ಅಳ್ನಾವರ ರೈಲ್ವೆ ನಿಲ್ದಾಣದಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ರಸ್ತೆ ಮಧ್ಯೆ ಬೈಕ್ ವೀಲಿಂಗ್ ಮಾಡ್ತಾ ವಿಡಿಯೋ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಬೈಕ್ ಸ್ಟಂಟ್ ರೀಲ್ಸ್ ಪೋಸ್ಟ್ ಮಾಡಿದ ಕಾಲೇಜ್ ವಿದ್ಯಾರ್ಥಿಗೆ ಪೊಲೀಸರು ಶಾಕ್ ಅನ್ನು ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ಘಟನೆ ನಡೆದಿದ್ದು, ಬೆಮೆಲ್ ನಗರದ ರಾಖಿ ಎಂಬಾತ ಬೈಕ್ ವೀಲಿಂಗ್ ಮಾಡಿದ್ದು, ಇದನ್ನು ಸ್ನೇಹಿತರು ವಿಡಿಯೋ ಶೂಟ್ ಮಾಡಿದ್ದಾರೆ. ಘಟನೆ ಸಂಬಂಧ ಕೇಸ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ವಿದ್ಯಾರ್ಥಿಗೆ ದಂಡ ವಿಧಿಸಿ ಎಚ್ಚರಿಕೆ ನೀಡಿ ಕಳಿಸಿದ್ದಾರೆ. ಮೈಸೂರಿನ ಪಿರಿಯಾಪಟ್ಟಣ ತಾಲೂಕು ಮಂಚದೇವನಹಳ್ಳಿ ಗ್ರಾಮದಲ್ಲಿ ಮಂಜುನಾಥ್ ಅನ್ನುವವರು ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹೆದ್ದಾರಿ ಇಲಾಖೆ ಅನುಮತಿ ಪಡೆದು ಹೊನ್ನೆ ಮರವನ್ನು ಕತ್ತರಿಸಿದ್ದು ಅದನ್ನು ಮನೆಗೆ ಸಾಗಿಸೋಕೆ ಅರಣ್ಯ ಇಲಾಖೆ ಬಳಿ ಅನುಮತಿ ಕೋರಿ 2 ತಿಂಗಳಾಗಿದೆ. ನಮ್ಮ ತೋಟದ ಮರವನ್ನು ನಮ್ಮ ಮನೆಗೆ ಸಾಗಿಸೋಕೆ ಅನುಮತಿ ನೀಡೋಕೆ ಅರಣ್ಯ ಇಲಾಖೆ ಯಾಕೆ ತಡ ಮಾಡ್ತಾ ಇದೆ ಗೊತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ತೋಟದಲ್ಲಿರೋ ಮರದ ತುಂಡುಗಳು ಕಳ್ಳತನ ಆದರೆ ಯಾರ ಹೊಣೆ ಅಂತ ಪ್ರಶ್ನೆ ಮಾಡಿದರು.
ಹೋಗಿ ಹೈವೇರು ಅದಕ್ಕೆ ಪರಿಹಾರನೂ ಕೊಟ್ಟಿದ್ದಾರೆ. ಒಂದು 7-8 ತಿಂಗಳು ಹಿಂದೆನೇ ಇದನ್ನು ಹೈವೇನವರೇ ಕಟ್ ಮಾಡಿ ಉಳಿಸಿದ್ರು. ಮನೆಗೆ ನಾವೇ ಫಾರೆಸ್ಟ್ ಆಫೀಸ್ ಹೋಗಿ ಅರ್ಜಿ ಕೊಟ್ಟು ಇದನ್ನ ಕಟಾವು ಮಾಡೋಕ್ಕೆ ಮತ್ತು ಬಂದರು ಮಾರ್ಕ್ ಮಾಡಿದ್ರು. ಅದೊಂದು 3 ತಿಂಗಳು ಮೂರು ತಿಂಗಳು ಕುತ್ಕೊಂಡು ಬಂದಿದ್ದಾರೆ. ಒಂದು 7-8 ತಿಂಗಳಾಗೈತೆ ಕಟ್ ಮಾಡಿ. ಈಗ ಇದನ್ನು ಮನೆ ತಕ್ಕ ಮಡಿಕೊಳ್ಳೋಕ್ಕೆ ಪರ್ಮಿಷನ್ ಕೊಡಬೇಕು. ಅದಕ್ಕೆ ಈಗಾಗಲೇ 3 ತಿಂಗಳಾಗಾಯ್ತು ಅರ್ಜಿ ಕೊಟ್ಟು. ಇವತ್ತು ಗಂಟ ರೇಂಜರ್ ಆಫೀಸ್ಗೆ ಹೋಗಿ ಪ್ರಿಯಾಪಟ್ಟಣದಲ್ಲಿ ವಿಚಾರಿಸಿದ್ರೆ ಅಲ್ಲೋಗಿ ಹುಣಸೂರ್ಗೆ ಹೋಗಿ ಅಂತಾರೆ. ಈಗ ನಮ್ಮ ಮರ ನಾವು ತಗೊಂಡೋಗಿ ಮನೆ ಹತ್ರ ಮಡಿಕೊಳ್ಳೋಕ್ಕೆ 3 ತಿಂಗಳಾದರೆ ಇಲ್ಲಿ ಯಾರು ಹೊತ್ಕೊಂಡೋದ್ರೆ ಹೊಣೆ ಯಾರು? ಫಾರೆಸ್ಟ್ ಇಲಾಖೆ ಹೊಣೆ ಆಯ್ತದ? ಮರ ಹೋಗಿ ಹೈವೇರು ಅದಕ್ಕೆ ಪರಿಹಾರನೂ. ಕೋಲಾರ ತಾಲೂಕಿನ ಸೀತಿ ಹೊಸೂರು ಗ್ರಾಮದ ಕೆರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧವೇ ಕಾಂಗ್ರೆಸ್ ಕಿಸಾನ್ ವಿಭಾಗದ ಜಿಲ್ಲಾಧ್ಯಕ್ಷ ಮುರಳೀಗೌಡ ವಾಗ್ದಾಳಿಯನ್ನು ಮಾಡಿದ್ದಾರೆ. ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಜಿಲ್ಲೆಗೆ ಸಾವಿರಾರು ಕೋಟಿ ಅನುದಾನ ತಂದಿರ್ತೀವಿ ಅಂತ ಹೇಳ್ತಾರೆ. ಆದರೆ ಸೀತಿ ಹೊಸೂರು ಗ್ರಾಮಕ್ಕೆ ಇದುವರೆಗೂ ನಯಾ ಪೈಸೆ ಅನುದಾನ ಬಂದಿಲ್ಲ. 1.5 ವರ್ಷದ ಹಿಂದೆ ಉದ್ಘಾಟನೆ ಮಾಡಿದ್ದ ರಸ್ತೆ ನಿರ್ಮಾಣ ಕಾರ್ಯ ಇನ್ನೂ ಆರಂಭವಾಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಕೆರೆಕಟ್ಟೆ ಅಭಿವೃದ್ಧಿ ಇದೆಯಲ್ಲ, ಅದಕ್ಕೆ ಎಸ್ಟಿಮೇಷನ್ ಕಾಪಿ ತಂದುಕೊಟ್ರು. ಇವತ್ತು ನಾನು ವರ್ಕೌಟ್ ಕಾಪಿ ನೋಡಿದೆ. 3,20,00,000 ರೂಪಾಯಿನ ಟೆಂಡರ್ನ ಆ ಕಾಮಗಾರಿಗೆ ಕೊಟ್ಟಿದ್ದಾರೆ. ಏನು 3,20,00,000 ಟೆಂಡರ್ ಕೊಟ್ಟಿದ್ದಾರೋ ಆ ಕೆರೆಕಟ್ಟು ಅಭಿವೃದ್ಧಿ ಮಾಡೋದಕ್ಕೆ ನನ್ನ ಪ್ರಕಾರ 25ರಿಂದ 30 ಲಕ್ಷ ಅಮೌಂಟ್ ಆದರೆ ಸಾಕಾಗುತ್ತೆ. ಲಾಸ್ಟ್ ಟೈಮು ನಮ್ಮ ಕೆರೆಕಟ್ಟು ಅಭಿವೃದ್ಧಿ ಮಾಡಿಸಿದಾಗ 10 ಲಕ್ಷ ರೂಪಾಯಿಗೆ ಟೆಂಡರ್ ಮಾಡಿದರು. 10 ಲಕ್ಷ ರೂಪಾಯಿಗೆ ಪೂರ್ತಿ ಮುಗಿಸ್ಕೊಟ್ಟಿದ್ರು. ಅದನ್ನು ಇವತ್ತು 23,20,00,000 ಮಾಡಿದ್ದಾರೆ. ನನಗೆ ಗೊತ್ತಾಗ್ತಾ ಇಲ್ಲ 3 ಕೋಟಿ ಯಾರು ತೊಗೊತಾ ಇದ್ದಾರೆ ಅಂತ ಗೊತ್ತಾಗಿಲ್ಲ. ನಮ್ಮ ಶಾಸಕರು ಹೇಳ್ತಾರೆ ನಮ್ಮದು ಭ್ರಷ್ಟಾಚಾರದ ಆಡಳಿತ ಕೊಡ್ತಾ ಇದ್ದೀವಿ ಅಂತ. ಈ 3,20,00,000ದಲ್ಲಿ 3 ಕೋಟಿ ಯಾರು ತೊಗೊಂಡ್ರು ಅಂತ ಹೇಳ್ಬೇಕಾಗತ್ತೆ. ಶಿವಮೊಗ್ಗದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾತಾಡಿ ಶೆಟ್ಟಿಹಳ್ಳಿ ಅಭಯಾರಣ್ಯದ ಡಿನೋಟಿಫಿಕೇಶನ್ ಪ್ರಸ್ತಾವನೆ ಪೆಂಡಿಂಗ್ ಇದೆ. 2016ರಿಂದ ಪೆಂಡಿಂಗ್ ಇರೋದು ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. 1974ರಲ್ಲಿ ನೋಟಿಫಿಕೇಶನ್ ಆಗಿತ್ತು. 395 ಚದರ ಕಿಲೋಮೀಟರ್ ಏರಿಯಾ ಇತ್ತು. ಇದರೊಳಗೆ ಬಸ್ ಸ್ಟ್ಯಾಂಡ್, ಎಪಿಎಂಸಿ ಸೇರಿದಂತೆ ಜನವಸತಿ ಪ್ರದೇಶ ಇತ್ತು. ಅದನ್ನೆಲ್ಲ ಪರಿಶೀಲನೆ ಮಾಡಿ ಸಮೀಕ್ಷೆ ಮಾಡಲಾಗಿದೆ. ವನ್ಯಜೀವಿ ಧಾಮ ಎಷ್ಟಿದೆ ಅನ್ನೋದು ಶೀಘ್ರದಲ್ಲೇ ಘೋಷಣೆ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಬೆಂಗಳೂರಲ್ಲಿ ಸಭೆ ನಡೆಸಿ ಆಡಳಿತಾತ್ಮಕ ಕಾನೂನಾತ್ಮಕವಾಗಿ ನಿರ್ಧಾರ ಮಾಡ್ತೀವಿ ಅಂತಾನೂ ತಿಳಿಸಿದ್ರು. ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮದ ಏನು ರೀನೋಟಿಫಿಕೇಷನ್ ಪ್ರಸ್ತಾವನೆ ಸುಮಾರು 2016ರಿಂದ ಅದು ಪೆಂಡಿಂಗ್ ಇದೆ. ಅದು ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಹೀಗಾಗಿ ಹಿಂದೆ 74ರಲ್ಲಿ ಇದಕ್ಕೆ ಏನು ನೋಟಿಫಿಕೇಷನ್ ಮಾಡಿದ್ರು ಆ ಸಂದರ್ಭದಲ್ಲಿ 395 ಸ್ಕ್ವೇರ್ ಕಿಲೋಮೀಟರ್ ಏನು ಏರಿಯಾ ಇದೆ ಅದನ್ನು ಸೇರ್ಪಡೆ ಮಾಡಿದರು. ಈಗ ಮತ್ತೆ ಅದರಲ್ಲಿ ಭಾಳಷ್ಟು ಕಡೆ ಬಸ್ ಸ್ಟ್ಯಾಂಡ್ ಬಂದಿದೆ, FCI ಗೋಡೌನ್ಗಳು ಬಂದಿದ್ದಾವೆ. ಹೀಗಾಗಿ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಈಗಾಗಲೇ ನಮ್ಮ ಅಧಿಕಾರಿಗಳು ಇವತ್ತು ಸಮೀಕ್ಷೆನೂ ಮಾಡಿದ್ದಾರೆ. ಮತ್ತು 2-3 ಸಲ ಸಭೆನೂ ಆಗಿದೆ. ಖುದ್ದಾಗಿ ನಾವು ಶೆಟ್ಟಿಹಳ್ಳಿದು ಎಷ್ಟು ವನ್ಯಜೀವಿ ಧಾಮ ಅಂತೇಳಿ ಘೋಷಣೆ ಮಾಡಿ ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡಬೇಕು. ಬೆಳಗಾವಿ ಜಿಲ್ಲೆ ಖಾನಾಪುರದ ಹಕ್ಕಿಪಿಕ್ಕಿ ಜನರಿಗೆ ಮೂಲಭೂತ ಸೌಕರ್ಯ ಸಿಗದೆ ಪರದಾಡ್ತಾ ಇದ್ರು. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 8ನಲ್ಲಿ ಕಾರ್ಯಕ್ರಮ ಪ್ರಸಾರ ಮಾಡಲಾಗಿತ್ತು. ಸದ್ಯ ವರದಿ ನೋಡಿ ಎಚ್ಚೆತ್ತ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ನೇತೃತ್ವದಲ್ಲಿ ಖಾನಾಪುರದಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ನೀಡೋ ಬಗ್ಗೆ ಚರ್ಚೆಯಾಗಿದೆ. ಕಳೆದ ಅನೇಕ ವರ್ಷಗಳಿಂದ ಸೌಲಭ್ಯ ಇಲ್ಲದೆ ಹಕ್ಕಿಪಿಕ್ಕಿ ಸಮುದಾಯದ ಜನ ವಾಸ ಮಾಡ್ತಾ ಇದ್ರು. ಇದು ನ್ಯೂಸ್ 8ನ ಬಿಗ್ ಇಂಪ್ಯಾಕ್ಟ್. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟ, ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಲಿವೆ. 2025-26ನೇ ಸಾಲಿನ ಜಿಲ್ಲಾ ಮಟ್ಟದ ನೌಕರರ ಕ್ರೀಡಾಕೂಟ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ನಗರದ ಒನಕೆ ಓಬವ್ವ ಕ್ರೀಡಾಂಗಣದಲ್ಲಿ ಜಿಲ್ಲಾಧ್ಯಕ್ಷ ಮಾಲ್ತೇಶ್ ಮುದ್ದಜ್ಜಿ ನೇತೃತ್ವದಲ್ಲಿ ನಡೆಯುತ್ತೆ. 2045 ನೌಕರರು ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ. ಸಂಜೆ ಸಂಕ್ರಾಂತಿ ಸುಗ್ಗಿ, ಸಿರಿ ಸಂಗೀತ, ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಹಿಂದೂ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜನೆ ಮಾಡಲಾಗಿದ್ದು 3 ದಿನಗಳ ಹೊನಲು ಬೆಳಕಿನ ಪಂದ್ಯಗಳಿಗೆ ಮೇಯರ್ ಜ್ಯೋತಿ ಪಾಟೀಲ್ ಚಾಲನೆ ಕೊಟ್ಟಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದ ತಂಡದ ಜೊತೆಗೆ ಮಾಧ್ಯಮ ಪ್ರತಿನಿಧಿಗಳ ತಂಡದ ಸೌಹಾರ್ದಯುತ ಪಂದ್ಯ ನಡೆದಿದೆ. ಉಳಿದಂತೆ ಧಾರವಾಡ ಜಿಲ್ಲೆಯ ವಿವಿಧ ಕ್ರಿಕೆಟ್ ತಂಡಗಳ ನಡುವೆ ಪಂದ್ಯಗಳು ನಡೆದಿದ್ದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪ ಮೇಯರ್ ಸಂತೋಷ್ ಚೌಹಾಣ್ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದರು. ಬ್ಯಾಟಿಂಗ್ ನಲ್ಲಿ ಜ್ಯೋತಿ ಪಾಟೀಲ್ ಮೇಡಮ್
ವಿಜಯಪುರ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಸೇರಿದಂತೆ ಜಿಲ್ಲೆಯ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ಈರಣ್ಣ ಕಡಾಡಿ, ಭ್ರಷ್ಟಾಚಾರದ ಕೂಪವಾಗಿದ್ದ ಮನ್ರೇಗಾ ಯೋಜನೆಗೆ ಮುಕ್ತಿ ಕೊಡಲಾಗಿದೆ. ವಿಕಸಿತ ಭಾರತದ ಸಂಕಲ್ಪಕ್ಕೆ ವಿಬಿಜಿ ರಾಮ್ಜಿ ಯೋಜನೆ ಅಡಿಪಾಯ ಹಾಕಿದೆ. ಇದನ್ನು ಪಕ್ಷದ ಕಾರ್ಯಕರ್ತರು ಜನರಿಗೆ ತಿಳಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಚರಂಡಿ ಪಕ್ಕದ ಪೈಪ್ ನೀರಲ್ಲಿ ಶಾಲಾ ಮಕ್ಕಳು ತಟ್ಟೆ ತೊಳಿತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿರೋದು. ಈ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ನಂತರ ಮಕ್ಕಳಿಗೆ ತಟ್ಟೆ ತೊಳೆಯೋಕೆ ನೀರಿನ ವ್ಯವಸ್ಥೆ ಇಲ್ಲ. ಪ್ಲೇಟ್ ತೊಳೆಯೋಕೆ ಸೂಕ್ತ ಸ್ಥಳದಲ್ಲಿ ನೀರಿನ ಸೌಲಭ್ಯ ಕಲ್ಪಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ವರ್ಷ ಕೂಡ ಕೊಪ್ಪಳದಲ್ಲಿ ಜೇನು, ಅಣಬೆ ಹಾಗೂ ಹಣ್ಣು ಮೇಳ ಆಯೋಜನೆ ಮಾಡಲಾಗಿದೆ. ಈ ಮೇಳದಲ್ಲಿ ಭಾಗವಹಿಸೋಕೆ ಹಣ್ಣು ಬೆಳೆಗಾರರು ತೋಟಗಾರಿಕೆ ಇಲಾಖೆಯಲ್ಲಿ ನೋಂದಾಯಿಸಿಕೊಳ್ಬೇಕು ಅಂತ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಮಾಹಿತಿ ಕೊಟ್ಟಿದ್ದಾರೆ. ಅಗತ್ಯ ಇರೋ ರೈತರು ನೋಂದಾವಣಿ ಮಾಡಿಕೊಳ್ಳಬಹುದು. ಬೆಂಗಳೂರಿನ ಸಿನಿಮಾ ಪ್ರೇಮಿಗಳು ಕುತೂಹಲ ಮತ್ತು ನಿರೀಕ್ಷೆಯಿಂದ ಕಾಯ್ತಿರುವಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 17ನೇ ಅವತರಣಿಕೆಗೆ ವೇದಿಕೆ ಸಜ್ಜಾಗಿದ್ದು, ಇವತ್ತು ಸಂಜೆ 5 ಗಂಟೆಗೆ ವಿಧಾನಸೌಧದ ಮುಂಭಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಲನಚಿತ್ರೋತ್ಸವಕ್ಕೆ ಚಾಲನೆಯನ್ನ ಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ, ಸ್ಪೀಕರ್ ಯುಟಿ ಖಾದರ್ ಪಾಲ್ಗೊಳ್ಳುತ್ತಾರೆ. ಚಿತ್ರೋತ್ಸವದ ರಾಯಭಾರಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಮತ್ತು ನಟಿ ರುಕ್ಮಿಣಿ ವಸಂತ್ ವಿಶೇಷ ಅತಿಥಿಗಳಾಗಿ ಬರಲಿದ್ದು, ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ ಸಾಧು ಕೋಕಿಲ ಇರ್ತಾರೆ.